My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮನ್ನು ನೋಡುವುದು ಸಂತೋಷ. Today we're meditating on Psalm 34:19. ನಾವು ಈ ದಿನ ಕೀರ್ತನೆಗಳು 34:19 ಧ್ಯಾನಿಸಲಿದ್ದೇವೆ. It says, "The righteous person may have many troubles, ಅದು ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ but the Lord delivers him from them all." ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. Yes, my dear friends, what does this righteous person mean? ಹೌದು ಪ್ರಿಯ ಸ್ನೇಹಿತರೆ, ನೀತಿವಂತರು ಅಂದರೆ ಏನರ್ಥ? It is those who do the right thing and follow the Lord. ಯಾರು ದೇವರನ್ನು ಹಿಂಬಾಲಿಸುತ್ತಾ ಸರಿಯಾದದನ್ನು ಮಾಡುತ್ತಾರೋ ಅವರು. Maybe today you may say, "I am doing the right thing, living a holy life, and I am living a righteous life." ಇಂದು ನೀವು ಹೇಳಬಹುದು, ನಾನು ಸರಿಯಾದದನ್ನು ಮಾಡುತ್ತಿದ್ದೇನೆ, ಶುದ್ಧ ನೀತಿಯುಳ್ಳ ಜೀವಿತವನ್ನು ಜೀವಿಸುತ್ತಿದ್ದೇನೆ. I haven't hurt anybody, I haven't done anything wrong to anybody else. ನಾನು ಯಾರಿಗೂ ಯಾವತ್ತೂ ಕೇಡನ್ನು ಮಾಡಲಿಲ್ಲ, ಯಾರನ್ನೂ ನೋಯಿಸಲಿಲ್ಲ. But there are people plotting against me, trying to bring me down, and have placed false accusations about me. ಆದರೆ ನನ್ನ ವಿರುದ್ಧವಾಗಿ ಜನರು ಯೋಜನೆ ಮಾಡುತ್ತಾರೆ, ತಪ್ಪಾದ ದೂರು ಹಾಕುತ್ತಾರೆ, ನನ್ನನ್ನು ಕೆಳಗಿಳಿಯಲು They want ಪ್ರಯತ್ನಿಸುತ್ತಾರೆ. to tarnish my name and destroy my life. ನನ್ನ ಹೆಸರನ್ನು ಹಾಳು ಮಾಡಿ ನನ್ನ ಜೀವಿತವನ್ನೇ ನಾಶ ಮಾಡಲು Yes, ಪ್ರಯತ್ನಿಸುತ್ತಾರೆ. my dear friends, if you're watching and if you're broken and hurt because of this, ವೀಕ್ಷಿಸುತ್ತಿರುವ ನೀವು ಮನಮುರಿದವರು, ಮನನೋಯಿಸಲ್ಪಟ್ಟವರಾಗಿರುವುದಾದರೆ, according to today's promise, God says that He will deliver you out of all your troubles. ಈ ದಿನದ ವಾಗ್ದಾನದಲ್ಲಿ ದೇವರು ಹೇಳುತ್ತಿದ್ದಾನೆ, ಅವೆಲ್ಲವುಗಳಿಂದ ನಿನ್ನನ್ನು ಬಿಡಿಸುವೆನು ಎಂದು. Yes, that is what happened to Mr. Anil Prasad from Bilaspur. ವಿಲಾಸ್ಪುರ್ನ ಅನಿಲ್ ಪ್ರಸಾದ್ ರವರ ಜೊತೆ ಇದೇ ನಡೆಯಿತು. He was working in the PhD department for 30 years in a government office. ಸರಕಾರಿ ಕಚೇರಿಯ PhD ಇಲಾಖೆಯಲ್ಲಿ ಕಳೆದ 30 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು. A journalist conspired against him and put false accusations against him and tried to tarnish his name. ಒಬ್ಬ ಪತ್ರಕರ್ತನು ಅವರ ವಿರುದ್ಧವಾಗಿ ಪಿತೂರಿ ನಡೆಸಿ ಅವರ ಮೇಲೆ ತಪ್ಪಾದ ದೂರನ್ನು ಹಾಕುವ ಮೂಲಕ ಅವರ ಹೆಸರನ್ನು ಹಾಳು ಮಾಡಲು, ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನಿಸಿದನು. And he was receiving letters from the high-ranking officials demanding more explanation. ಇದರಿಂದಾಗಿ ಉನ್ನತ ಶ್ರೇಣಿಯಲ್ಲಿರುವ ಅಧಿಕಾರಿಗಳು ಪತ್ರದ ಮೂಲಕ ಹೆಚ್ಚಿನ ವಿವರಣೆ ನೀಡು ಎಂದು ಕೇಳುತ್ತಿದ್ದರು. The letters came from the collector or the commissioner and they expected the reply the very next day. ಕಲೆಕ್ಟರ್ನಿಂದ, ಕಮಿಷನರ್ನಿಂದ ಪ್ರಶ್ನಿಸಲ್ಪಟ್ಟು ಮರುದಿನವೇ ಉತ್ತರಿಸುವಂತೆ ಕೇಳುತ್ತಿದ್ದರು. And this was very disturbing for him and it caused so much of anxiety and pressure. ಇದರಿಂದ ಅವನಿಗೆ ಬಹಳ ತೊಂದರೆಯಾಗುತ್ತಿತ್ತು ಮತ್ತು ಆತಂಕ ಮತ್ತು ಒತ್ತಡಕ್ಕೆ ಒಳಗಾದನು. And there was a legal case filed against him also. ಮತ್ತು ಅವನ ವಿರುದ್ಧವಾಗಿ ಕಾನೂನು ಮೊಕದ್ದಮೆಯನ್ನು ಹೂಡಲಾಯಿತು. It was so agonizing for him to go through this. ಇದನ್ನು ಹಾದು ಹೋಗುತ್ತಿರುವುದರಿಂದ ಬಹಳ ಸಂಕಟ ಪಡುತ್ತಿದ್ದನು. To receive all the letters and to go through the process of the case. ಎಲ್ಲಾ ಪತ್ರಗಳನ್ನು ಸ್ವೀಕರಿಸುವುದು, ಪ್ರಕರಣದ ಪ್ರಕ್ರಿಯೆಯಿಂದ ಹಾದು ಹೋಗುವುದು ಕಷ್ಟಕರವಾಗಿತ್ತು. Despite doing nothing wrong. ಯಾವುದೇ ತಪ್ಪನ್ನು ಮಾಡದೆಯೇ. As a family, they went through so much of turmoil and they had no peace. ಕುಟುಂಬವಾಗಿ ಅವರು ಅನೇಕ ತೊಂದರೆಗಳನ್ನು ಎದುರಿಸಿದರು, ಇದರಿಂದಾಗಿ ಶಾಂತಿ ಇರಲಿಲ್ಲ. So for 5 years they went through this process. 5 ವರ್ಷಗಳ ದೀರ್ಘ ಪ್ರಕ್ರಿಯೆ ನಡೆಯಿತು. And they were heavily burdened. ಭಾರವಾದ ಹೊರೆಯನ್ನು ಅವರು ಹೊತ್ತರು. And after 5 years they called him to the government secretariat for the final verdict. ನಂತರ ಸರಕಾರಿ ಕಾರ್ಯದರ್ಶಿಯವರು ಕೊನೆಯ ತೀರ್ಪಿಗಾಗಿ ಅವರನ್ನು ಕರೆದರು. So every time he would go to Raipur, it used to be his custom to visit the Jesus Calls prayer tower. ಅವರು ಯಾವಾಗೆಲ್ಲ ರಾಯ್ಪುರ್ಗೆ ಹೋಗುತ್ತಿದ್ದರೋ ಆಗ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಹೋಗುವುದು ಪದ್ಧತಿಯಾಗಿತ್ತು. And even this time he took the train to go to Raipur and he thought, let me visit the prayer tower the first thing next morning. ಅಂತೆಯೇ ಈ ಬಾರಿಯೂ ಕೂಡ ರೈಲ್ನಲ್ಲಿ ಪ್ರಯಾಣಿಸಿ ರಾಯ್ಪುರ್ಗೆ ಹೋದ ಅವರು ಮೊದಲು ಪ್ರಾರ್ಥನಾ ಗೋಪುರಕ್ಕೆ ಭೇಟಿ ನೀಡಲು ನಿರ್ಧರಿಸಿದರು. As he was traveling on the train, ಹೀಗೆ ರೈಲ್ನಲ್ಲಿ ಪ್ರಯಾಣಿಸುತ್ತಾ ಇರುವ ಸಮಯದಲ್ಲಿ he received a text message. ಅವರಿಗೊಂದು ಟೆಕ್ಸ್ಟ್ ಮೆಸೇಜ್ ಬಂತು. It was from Jesus Calls. ಅದು ಯೇಸು ಕರೆಯುತ್ತಾನೆ ಎಂದಾಗಿತ್ತು. And it had the verse from Psalm 112:5. ಅದರಲ್ಲಿ ಕೀರ್ತನೆ 112 5ನೇ ವಚನವಿತ್ತು. A good man deals with his affairs with justice. ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವಾತನು ಭಾಗ್ಯವಂತನು ಎಂದು ಬರೆದಿತ್ತು. And that gave him so much of joy. ಇದು ಅವನಿಗೆ ಬಹಳ ಸಂತೋಷ ನೀಡಿತು. And he was assured that God will surely grant him success. ದೇವರು ಅವನಿಗೆ ಸಫಲತೆ ನೀಡುವನು ಎಂಬ ಖಚಿತತೆ ಅವನಲ್ಲಿ ಹುಟ್ಟಿತು. And give him justice. ಮತ್ತು ದೇವರೇ ನ್ಯಾಯ ತೀರಿಸುವನೆಂದು. So he went to the prayer tower. ಹೀಗೆ ಪ್ರಾರ್ಥನಾ ಗೋಪುರಕ್ಕೆ ಹೋದನು. He prayed. ಪ್ರಾರ್ಥಿಸಿದನು. And then he went on his way to the secretariat. ನಂತರ ನೇರವಾಗಿ ಕಾರ್ಯದರ್ಶಿಯ ಬಳಿಗೆ ಹೋದನು. When he went there were 5 people in front of him in the queue with a similar case.
ಇದೇ ರೀತಿಯ ಪ್ರಕರಣಕ್ಕೊಳಗಾದವರು ಇನ್ನೂ 5 ಮಂದಿ ಸಾಲಿನಲ್ಲಿ ನಿಂತಿದ್ದರು. All of them had big lawyers ಎಲ್ಲರ ಬಳಿಯಲ್ಲಿ ದೊಡ್ಡ ದೊಡ್ಡ ವಕೀಲರಿದ್ದರು. and a team to support them and defend them. ಅವರನ್ನು ಬೆಂಬಲಿಸಲು ರಕ್ಷಿಸಲು ಜನರಿದ್ದರು. But he went alone. ಆದರೆ ಇವನು ಒಬ್ಬಂಟಿಯಾಗಿದ್ದನು. But he knew that God was with him. ದೇವರು ನನ್ನ ಜೊತೆ ಇದ್ದಾನೆ ಎಂದು ತಿಳಿದಿದ್ದನು. And God will fight for him in this case. ಈ ಪ್ರಕರಣದಲ್ಲಿ ದೇವರೇ ಹೋರಾಡುವನು ಎಂದು So ತಿಳಿದಿತ್ತು. it was his turn to go inside the courtroom. ನ್ಯಾಯಾಲಯದ ಕೋಣೆಗೆ ಹೋಗಲು ಈಗ ಅವನ ಸರದಿ. And he saw all those high-ranking officials sitting there. ಉನ್ನತ ಶ್ರೇಣಿಯ ಅಧಿಕಾರಿಗಳು ಕುಳಿತುಕೊಂಡಿರುವುದನ್ನು ನೋಡಿದನು. He was asked to present his case. ಪ್ರಕರಣವನ್ನು ಪ್ರಸ್ತುತಿಪಡಿಸಲು ಹೇಳಿದರು. So he laid out all the facts and he told them all the merits of his position. ಎಲ್ಲಾ ಸತ್ಯವನ್ನು ಅವರ ಮುಂದಿಡುವ ಮೂಲಕ ತನ್ನ ಸ್ಥಾನದ ಅರ್ಹತೆಯನ್ನು ಅವರಿಗೆ ತಿಳಿಸಿದನು. And immediately an official in the panel spoke ಕೂಡಲೇ ಸಮಿತಿಯಲ್ಲಿದ್ದ ಅಧಿಕಾರಿಯೊಬ್ಬರು ಮಾತನಾಡಿದರು and gave the verdict. ಮತ್ತು ತೀರ್ಮಾನ ತಿಳಿಸಿದರು. He said, "You are entirely free of any wrongdoing." ಅವರು ಹೇಳಿದರು, ನೀನು ಯಾವುದೇ ತಪ್ಪಿನಿಂದ ಸಂಪೂರ್ಣವಾಗಿ ಮುಕ್ತವಾಗಿದ್ದೀ ಎಂದು. And he won the case. ಮತ್ತು ಅವನು ಪ್ರಕರಣವನ್ನು ಗೆದ್ದನು. Mr. Anil said, ಅನಿಲ್ ರವರು ಹೇಳುತ್ತಾರೆ, "The Lord himself spoke into the minds of all the officials ಎಲ್ಲಾ ಅಧಿಕಾರಿಗಳ ಮನಸ್ಸಿನಲ್ಲಿ ದೇವರೇ ಮಾತನಾಡಿದನು ಎಂದು and turned this case towards my favor. ನನ್ನ ಪರವಾಗಿ ಈ ಪ್ರಕರಣವನ್ನು ತಿರುಗಿಸಿದನು. Today I'm totally free. ನಾನು ಸಂಪೂರ್ಣವಾಗಿ And ಮುಕ್ತನಾಗಿದ್ದೇನೆ. my family and I have so much peace. ನನ್ನಲ್ಲಿ ನನ್ನ ಕುಟುಂಬದಲ್ಲಿ ಬಹಳ ಶಾಂತಿ ಇದೆ. The Lord fought for us. ದೇವರೇ ನಮಗಾಗಿ ಹೋರಾಡಿದನು. And today I am free ನಾನು ಇಂದು ಮುಕ್ತನಾಗಿದ್ದೇನೆ ಎಂದು. of all my troubles." ನನ್ನೆಲ್ಲಾ ತೊಂದರೆಗಳಿಂದ. Yes, my dear friends, in the same way, ಹೌದು ಪ್ರಿಯ ಸ್ನೇಹಿತರೆ, ಇದೇ ರೀತಿಯಲ್ಲಿ as you live a righteous life, ನೀವು ನೀತಿವಂತರಾಗಿ ಬದುಕುವಾಗ you may have trouble surrounding you, ನಿಮ್ಮ ಸುತ್ತಲೂ ತೊಂದರೆಗಳು ಆವರಿಸಬಹುದು. but the Lord will deliver you out of them all. ಆದರೆ ಅವೆಲ್ಲವುಗಳಿಂದ ದೇವರು ನಿಮ್ಮನ್ನು ಬಿಡಿಸುವನು. Just as Mr. Anil was free, entirely free of all wrongdoing, ಎಲ್ಲಾ ತಪ್ಪು ದೂರುಗಳಿಂದ ಹೇಗೆ ಅನಿಲ್ ರವರು ಸಂಪೂರ್ಣವಾಗಿ ಮುಕ್ತರಾದರು, God will deliver you out of all your troubles. ನಿಮ್ಮ ಎಲ್ಲಾ ತೊಂದರೆಗಳಿಂದ ದೇವರು ನಿಮ್ಮನ್ನು ಬಿಡಿಸುವನು. Today you may have false accusations towards you. ನಿಮ್ಮ ವಿರುದ್ಧವಾಗಿ ತಪ್ಪಾದ ದೂರುಗಳನ್ನು ಜನರು ಹಾಕಿರಬಹುದು. People may be plotting against you, ನಿಮ್ಮ ವಿರುದ್ಧವಾಗಿ ಜನರು ಯೋಜನೆ ಮಾಡುತ್ತಿರಬಹುದು. working to destroy you, ನಿಮ್ಮನ್ನು ನಾಶಪಡಿಸುವುದಕ್ಕಾಗಿ, to bring you down, ನಿಮ್ಮನ್ನು ಕೆಳಗೆ ತರುವುದಕ್ಕಾಗಿ, and to spoil your name. ನಿಮ್ಮ ಹೆಸರು ಹಾಳು But ಮಾಡುವುದಕ್ಕಾಗಿ. today God will deliver you out of all your troubles. ಆದರೆ ಅವೆಲ್ಲವುಗಳಿಂದ ದೇವರು ನಿಮ್ಮನ್ನು ಈ ದಿನ ಬಿಡಿಸುವನು. And he will make you free, ನಿಮ್ಮನ್ನು ಮುಕ್ತರನ್ನಾಗಿಸುವನು. entirely free. ಸಂಪೂರ್ಣವಾಗಿ ಮುಕ್ತರನ್ನಾಗಿಸುವನು. So today shall we thank the Lord and receive this blessing. ನಾವು ದೇವರಿಗೆ ಸ್ತೋತ್ರ ಹೇಳುತ್ತಾ ಈ ಆಶೀರ್ವಾದವನ್ನು ಪಡೆದುಕೊಳ್ಳುವ. Lord, thank you for this wonderful promise. ಕರ್ತನೇ, ಈ ಅದ್ಭುತ ವಾಗ್ದಾನಕ್ಕಾಗಿ ಸ್ತೋತ್ರ. As your children are living a righteous life, ನಿನ್ನ ಮಕ್ಕಳು ನೀತಿವಂತರಾಗಿ ಜೀವಿಸುತ್ತಿರುವಾಗ deliver them out of all their problems, ಎಲ್ಲಾ ತೊಂದರೆಗಳಿಂದ ಅವರನ್ನು ಬಿಡಿಸು. just as you did for Mr. Anil. ನೀನು ಅನಿಲ್ನ ಜೀವಿತದಲ್ಲಿ ಮಾಡಿದಂತೆ, As you gave your promise and strengthened him. ನಿನ್ನ ವಾಗ್ದಾನವನ್ನು ನೀಡಿ ಬಲಪಡಿಸಿದಂತೆ, Today, let this promise that we meditated upon today be a strength to your children. ಇಂದು ನಾವು ಧ್ಯಾನಿಸಿರುವ ವಾಗ್ದಾನ ವಚನವು ನಿನ್ನ ಮಕ್ಕಳನ್ನು ಬಲಪಡಿಸಲಿ. And let it encourage them, Lord. ಮತ್ತು ಅವರನ್ನು ಪ್ರೋತ್ಸಾಹಿಸಲಿ. And let it come to pass. ಮತ್ತು ಅದು ಸತ್ಯವಾಗಲಿ. Let them be free of all their troubles. ಎಲ್ಲಾ ತೊಂದರೆಗಳಿಂದ ಮುಕ್ತರಾಗಲಿ. Let every word of the enemy, word of the people fall to the ground. ಎಲ್ಲಾ ಜನರ ಶತ್ರುಗಳ ಮಾತು ನೆಲಕ್ಕೆ ಬೀಳಲಿ. Let nothing touch them. ಯಾವುದೇ ಅವರನ್ನು ಮುಟ್ಟದಿರಲಿ. And let the verdict be according to their favor. ಇವರ ಪರವಾಗಿ ತೀರ್ಪು ಬರಲಿ ಎಂದು ಬೇಡುತ್ತೇನೆ ದೇವರೇ. And let them have honor ಹೀಗೆ ಅವರು ಗೌರವಿಸಲ್ಪಡಲಿ. and deliverance ಬಿಡುಗಡೆಯನ್ನು ಪಡೆಯಲಿ. and freedom. ಸ್ವಾತಂತ್ರ್ಯವನ್ನು ಪಡೆಯಲಿ. Thank you that you're giving it to them today. ಇಂದೇ ಅವರಿಗೆ ಇದನ್ನು ನೀಡುವುದಕ್ಕಾಗಿ ಸ್ತೋತ್ರ. Strengthen them, Lord, ಬಲಪಡಿಸು ದೇವರೇ and bless them. ಮತ್ತು ಆಶೀರ್ವದಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless. ದೇವರು ನಿಮ್ಮನ್ನು ಆಶೀರ್ವದಿಸಲಿ.